ಮಂತ್ ಶುರುವಾದ್ರೆ ಸಾಕು, ಇಡೀ ಲೋಕವೇ ರೊಮ್ಯಾಂಟಿಕ್ ಆಗಿ ಬಿಡ್ತದೆ. ಯಾರೆಲ್ಲ ಇಂಗ್ಲಿಷ್ ಅಲ್ಲಿ ಫೇಲ್ ಆಗಿದ್ದಾರೆ ನೋಡಿ, ಅವರು ಕೂಡ ಇಂಗ್ಲಿಷ್ ಅಲ್ಲಿ ಪೋಯಂ ಬರೀಲಿಕ್ಕೆ ಶುರು ಮಾಡ್ತಾರೆ. ಮೈ ಮೂನ್, ಮೈ ಸ್ಟಾರ್, ಮೈ ಆಕ್ಸಿಜನ್ ಸಿಲಿಂಡರ್. ಆದ್ರೆ ಸಿಂಗಲ್ಸ್ಗೆ ಇದೊಂದು ಆನ್ಯುವಲ್ ಡಿಪ್ರೆಷನ್ ಫೆಸ್ಟಿವಲ್ ಇದ್ದಾಗ. ಕಪಲ್ಸ್ ದಿನಕ್ಕೆ 48 ಸ್ಟೋರಿ ಹಾಕಿದ್ರೆ, ಸಿಂಗಲ್ಸ್ ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ಅಂತ ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ರೋಸ್ ಡೇ ದಿವಸ ರೋಸಿನ ರೇಟ್ ಪೆಟ್ರೋಲ್ಗಿಂತ ಸಹ ಜಾಸ್ತಿ. ಪಾಪ ಬಾಯ್ ಫ್ರೆಂಡ್ಸ್ ಆರ್ ಕನ್ಫ್ಯೂಸ್ಡ್, ರೋಸ್ ತಗೊಳ್ಳುದಾ ಅಥವಾ ಪೆಟ್ರೋಲ್ ಹಾಕುದಾ ಅಂತ. ಅಲ್ಲೊಬ್ಬ ಪುಣ್ಯಾತ್ಮ ಪ್ರಾಮಿಸ್ ಡೇ ಮತ್ತೆ ಪ್ರಪೋಸ್ ಡೇ ಅಲ್ಲಿ ಡಿಫ್ರೆನ್ಸ್ ಎಂತ ಅಂತ ಗೂಗಲ್ ಮಾಡಿ ನೋಡ್ತಾ ಇದ್ದಾರೆ. ಕೆಲವು ಹೆಣ್ಮಕ್ಳು ತಮಗ್ ತಾವೇ ಗಿಫ್ಟ್ ಆಯ್ಕೆ ಮಾಡ್ಕೊಂಡು ನಂತರ ಹೇಗೆ ಸರ್ಪ್ರೈಸ್ ಆದಾಗೆ ನಾಟಕ ಮಾಡುದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ಸಡನ್ಲಿ ಜಿಮ್ ಫುಲ್ ಆಗಿದೆ. ಒಂದು ವಾರದಲ್ಲಿ ಗಂಡು ಮಕ್ಕಳೆಲ್ಲರೂ 6 ಪ್ಯಾಕ್ ಆಬ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಟ್ರೈನರ್ ಅವರ ಹಿಂದೆಂದ ತಿರುಗ್ತಾ ಇದ್ದಾರೆ. ಸರ್, ಮ್ಯಾಜಿಕ್ ಆಬ್ಸ್ ಪ್ಯಾಕಿಗೆ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ, ಜಾಸ್ತಿ ಪಂಪ್ ಮಾಡಿದ್ರೆ ಹೇಗೆ? ನಾಡ್ದು ಗಾಳಿ ಹೋದ್ರೆ ಭಂಗ ಆದಿತ್ತು. ಒಂದು ಕಡೆ ಇಂಟ್ರೋವರ್ಟ್ಸ್ ತಮ್ಮ ಮನೆಯಿಂದ ಹೊರಗೆ ಬರದಾಗೆ ಎಲ್ಲಾ ರೀತಿ ಕಾರಣಗಳನ್ನು ಹುಡುಕಿಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಎಕ್ಸ್ಟ್ರೋವರ್ಟ್ಸ್ ತಮ್ಮ ಪಾರ್ಟ್ನರ್ ಅನ್ನು ಸರ್ಪ್ರೈಸ್ ಮಾಡ್ಲಿಕ್ಕೆ ಗಿಫ್ಟ್ಸ್ ಏನು, ಫ್ಲಾಶ್ ಮಾಬ್ ಏನು ಎಲ್ಲಾನು ರೆಡಿ ಮಾಡ್ತಾ ಇದ್ದಾರೆ. ಕಪಲ್ಸ್ ಅಲ್ಲಿ ಒಬ್ರು ಪೋಸ್ಟ್ ಹಾಕಿದ್ರೆ ಮತ್ತೊಬ್ಬರಿಗೆ ಕಾಲ್ ಮಾಡಿ ಹೇಳುದು, ನಾನು ಪೋಸ್ಟ್ ಹಾಕಿದೆ, ನೀನಂದು ಹಾಕ್ಲಿಲ್ಲ, ನನ್ನನ್ನು ನೀನು ಟ್ಯಾಗ್ ಮಾಡ್ಲಿಲ್ಲ, ಯಾಕೆ ನಿಂಗೆ ನಾಚಿಗೆಯಾ ನಾನು ನಿನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ. ಬೆಸ್ಟ್ ಫ್ರೆಂಡ್ಸ್ ಈ ಟೈಮಲ್ಲಿ ರಿಲೇಶನ್ಶಿಪ್ ಥೆರಪಿಸ್ಟ್ ಆಗ್ತಾರೆ, ಅದು ಸಹ ಫ್ರೀಗೆ. ಮೀನ್ ವೈಲ್ ನಮ್ಮಂತ ಮ್ಯಾರಿಡ್ ಕಪಲ್ಸ್ ದೂರದಲ್ಲಿ ನಿಂತ್ಕೊಂಡು ನೋಡಿ, ಮದುವೆ ಆಗಿ 1 ವರ್ಷ ಆಗ್ಲಿ ಮತ್ತೆ ಮಾತಾಡುವ. ಚಾಕ್ಲೇಟ್ ಡೇ ಈ ದಿನ ಡಯಾಬಿಟಿಸ್ ಕೂಡ ಇಮೋಷನಲ್ ಆಗ್ತದೆ. ಜನ ಪರ್ಚೇಸ್ ಮಾಡೋ ಟೆಡಿ ಬೇರಿದ ಸೈಜ್ ತಮ್ಮ ಇಮೋಷನಲ್ ಮೆಚುರಿಟಿಗಿಂತ ಸಹ ಜಾಸ್ತಿ ದೊಡ್ಡದಿರ್ತದೆ. ಲಾಂಗ್ ಡಿಸ್ಟೆಂಟ್ ಕಪಲ್ಸ್ ತಮ್ಮ ಟೈಮ್ ಝೋನ್ ಕ್ಯಾಲ್ಕುಲೇಟ್ ಮಾಡುವ ರೇಂಜ್ ನೋಡಿದ್ರೆ ನಾಸಾ ಸೈಂಟಿಸ್ಟ್ ಫೇಲ್ ಆಗ್ತಾರೆ. ಸಿಂಗಲ್ಸ್ ಬಿ ಲೈಕ್ ಮೈ ವ್ಯಾಲೆಂಟೈನ್ ಇಸ್ ಮೈ ಕರಿಯರ್, ಆದ್ರೆ ಮನಸ್ಸಲ್ಲಿ ಮಾತ್ರ ದೇವರೇ ಈ ಸರಿಯಾದ್ರೂ ಯಾರಾದ್ರೂ ರೈಟ್ ಪಾರ್ಟ್ನರ್ ಅನ್ನು ಕಳಿಸು, ಈ ಸಿಂಗಲ್ ಲೈಫ್ ಅನ್ನು ಮಿಂಗಲ್ ಮಾಡು ಪ್ಲೀಸ್ ಅಂತ ಬೇಡ್ತಾ ಇರ್ತಾರೆ. ದೂರದಲ್ಲಿ ಪೇರೆಂಟ್ಸ್ ನಿಂತ್ಕೊಂಡು ತಮ್ಮ ಮಕ್ಕಳನ್ನು ನೋಡಿ ಅನ್ಕೊಳ್ತಾ ಇದ್ದಾರೆ, ನಮ್ಮ ರಿಸೆಪ್ಷನ್ ಕೂಡ ಇಷ್ಟು ಗೌಜಿರ್ಲಿಲ್ಲ, ಆದ್ರೆ ಇವರ ನಾಟಕ ಭಯಂಕರ ಆಗ್ತಾ ಉಂಟು. ಈ ಟೈಮಲ್ಲಿ ಪಾರ್ಕಿಗೆ ಹೋಗ್ಬೇಕು, ಅಲ್ಲಲ್ಲಿ ಕಪಲ್ಸ್ ರೀಲ್ಸ್ ಮಾಡ್ತಾ ಇರ್ತಾರೆ, ಆದ್ರೆ ಕ್ಯಾಮರಾಮ್ಯಾನ್ ಮಾತ್ರ ಪಾಪ ಅವರ ಟಯರ್ಡ್ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಸೋಷಿಯಲ್ ಮೀಡಿಯಾ ಆಲ್ಗಾರಿದಮ್ ಸ್ಪೀಡ್ಗಿಂತ ಸಹ ಜಾಸ್ತಿ ಸ್ಪೀಡ್ ಅಲ್ಲಿ ಜನರ ರಿಲೇಶನ್ಶಿಪ್ ಸ್ಟೇಟಸ್ ಚೇಂಜ್ ಆಗ್ತಾ ಉಂಟು. ವ್ಯಾಲೆಂಟೈನ್ಸ್ ವೀಕ್ ಅಂದ್ರೆ ಸುಮ್ಮನೆ ಅಲ್ಲ, ಈ ತಿಂಗಳು ನಿಮ್ಮನ್ನು ಬಿಟ್ಟು ಹೋದ ಎಕ್ಸಿಗೆ ನಿಮ್ಮ ಪ್ರೆಸೆಂಟ್ಗಿಂತ ಸಹ ಜಾಸ್ತಿ ಬೇಗ ನೆನಪಾಗ್ತದೆ. ಇನ್ನು ನಾಚಿಗೆಟ್ಟಿ ನಿಮ್ಮ ಎಕ್ಸಿನ ಹಿಂದೆ ಓಡುವ ಪ್ಲಾನ್ ಏನಾದ್ರೂ ಉಂಟಾ? ಈ ಟೈಮಲ್ಲಿ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಥರ್ಡ್ ವೀಲ್ ಆಗಿ ಹೋಗ್ತಾರೆ, ಲೈಕ್ ಅನ್ಪೇಡ್ ಇಂಟರ್ನ್ಸ್. ಸಿಂಗಲ್ಸ್ ಆರ್ ಪ್ಲಾನಿಂಗ್ ಫಾರ್ ಸೆಲ್ಫ್ ಡೇಟ್, ಆದ್ರೆ ಲಾಸ್ಟಿಗೆ ತಮ್ಮ ಬೆಸ್ಟ್ ಫ್ರೆಂಡ್ ಜೊತೆ ಹೋಗಿ ಪಾನಿಪುರಿ ತಿಂದು ಮಲಗ್ತಾರೆ. ಆಕ್ಚುಲಿ ಒಳ್ಳೆ ಡಿಸಿಷನ್. ಯಾರು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ನಂಗೆ ಖಂಡ್ರೆ ಆಗುದಿಲ್ಲ ಅಂತ ಹೇಳಿದಾರೋ ಅವರೇ ತಮ್ಮ ಮೆಸೇಜಸ್ ನ 2 ನಿಮಿಷಕ್ಕೆ ರಿಫ್ರೆಶ್ ಮಾಡಿ ನೋಡ್ತಾ ಇದ್ದಾರೆ. ಪರ್ಸನಾಲಿಟಿ ಮಿಸ್ ಮ್ಯಾಚ್ ಆಗಿದ್ರು ತಮ್ಮ ಔಟ್ಫಿಟ್ ಆದ್ರೂ ಮ್ಯಾಚಿಂಗ್ ಇರ್ಲಿ ಅಂತ ಕಪಲ್ಸ್ ವ್ಯಾಲೆಂಟೈನ್ಸ್ ಡೇಗೆ ಶಾಪಿಂಗ್ ಗೆ ಹೊರಟಿದ್ದಾರೆ. ಫೆಬ್ರವರಿ 14th ಮುಗಿದ ತಕ್ಷಣ ಜನ ತಮ್ಮ ನಾರ್ಮಲ್ ಲೈಫಿಗೆ ಹಿಂದಿರುಗ್ತಾರೆ. ಜಿಮ್ ಖಾಲಿ, ರೋಸ್ ಬಾಡಿರ್ತದೆ, ತಮ್ಮ ರೀಲ್ಸ್ ಎಲ್ಲ ಆರ್ಕೈವ್ ಆಗಿರ್ತದೆ, ಆದ್ರೆ ಮೀಮ್ಸ್ ಮಾತ್ರ ಫಾರ್ ಎವರ್. ಮದೆ ನಿಮ್ಮ ವ್ಯಾಲೆಂಟೈನ್ಸ್ ಡೇ ಗೌಜಿಯಾ?